ಆತ್ಮಗಳು ಅನ್ನೋದಿದೆಯಾ? ನಿಮ್ಮ ಲೈಫಿಂದಲ್ಲಿ ಆಗಿರುವಂಥ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಹೇಳೋಕ್ಕಾಗತ್ತಾ? ಇದು ಮನೆಯಲ್ಲಿ ನಡೆದಿರೋ ಘಟನೆ. ಇದನ್ನಿಲ್ಲ ಅಂತ ನಾನು ಹಿಂಗೆ ಹೇಳಿ, ಮನೆಯಲ್ಲಿ ಎಲ್ಲರೂ ಸುಳ್ಳೇಳಲ್ಲ ಅಲ್ವಾ? ಎಲ್ಲ ಕುಂಡಲಿನಿ ಯೋಗ ಅನ್ನೋ ಒಂದು ಇದರಲ್ಲಿ ಒಬ್ಬ ಗುರುವಿನ ಸಹಕಾರ ಇಲ್ಲದೆ ನಾವು ಈ ಧ್ಯಾನ ಮಾಡೋಕೆ ಹೋದ್ವಿ ಅಂತಂದ್ರೆ ಎಷ್ಟೋ ಜನರಿಗೆ ಪ್ರಾಣಗಳೇ ಹೋಗುವಂಥ ಒಂದು ಸಂಭವಗಳಿರುತ್ತೆ. ವಿದ್ಯೆಗಳಲ್ಲಿ ಹೇಳ್ಕೊಡ್ತಾರೆ, ನೀವು ಈ ಪೂಜೆ ಮಾಡಿದ್ರೆ, ಈಗ ಫಾರ್ ಎನ್ ಎಕ್ಸಾಂಪಲ್ ನೀವು ಲಕ್ಷ್ಮೀ ಪೂಜೆ ಮಾಡಿದ್ರೆ ನಿಮಗೆ ಹಣದ ಸಮಸ್ಯೆ ಇದ್ರೆ ದೂರ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಯಾವುದೋ ಪೂಜೆ ಮಾಡಿದ್ರೆ ಯಾವುದೋ ಮನೆಗೆ ಮಾಟ ಮಂತ್ರ ಆಗಿದೆ ಅಂದರೆ ದೂರ ಆಗುತ್ತೆ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ತೊಂದರೆಗಳಿಂದ ಮುಕ್ತಿ ಹೊಂದ್ಬೋದಾ? ಖಂಡಿತ ಮುಕ್ತಿ ಹೊಂದ್ಬೋದು. ಎಷ್ಟು ಜನ ನಮಗೆ ಗೊತ್ತಿದ್ದಂಗೆ ಎಷ್ಟೆಷ್ಟೋ ಔಷಧಿಗಳು ತಗೊಳ್ತಾರೆ, ಏನೇನೇ ಮಾಡಿದ್ರು ಅದು ಹೋಗಲ್ಲ. ಇದು ಬೆಳಗ್ಗೆ ಸಂಜೆ ತಪ್ಪದಿರೋ 3 ನಿಮಿಷ ಮಾಡ್ಕೊಂಡ್ರೆ ಅವರ ಆ ರೋಗಗಳಿಗೆಲ್ಲ ಇದಾಗುತ್ತೆ. ನೀವು ಈ ಮೆಡಿಟೇಷನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 20 ವರ್ಷದಿಂದ ಮಾಡ್ತಾ ಇದ್ದೀನಿ. ಟೀಚಿಂಗ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 19 ಇಯರ್ಸಿಂದ ಟೀಚ್ ಮಾಡ್ತಾ ಇದ್ದೀನಿ. ಮೊದಲು ಪ್ರಕಾಶ್ ನಗರದ ನಾನು ಕಲಿತ ಜಾಗದಲ್ಲೇ ಹೇಳ್ಕೊಡ್ತಾ ಇದ್ದೆ. ಆಮೇಲೆ ರಾಜಾಜಿನಗರಲ್ಲಿ ವಿವೇಕಾನಂದ ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ ಇನ್ನೊಬ್ಬರ ಜೊತೆ ಹೇಳ್ಕೊಡ್ತಾ ಇದ್ದೆ. ಮತ್ತು ಬೊಮ್ಮಸಂದ್ರ, ಇಲ್ಲಿ ಚಂದಾಪುರದ ಬೊಮ್ಮಸಂದ್ರ, ಅಲ್ಲಿ ಒಂದು ಇದರಲ್ಲಿ ಕ್ಲಾಸಸ್ ತೆಗಿತಾ ಇದ್ದೆ. ಈಗ ಅರಿಕೆರೆಗೆ ಬಂದಮೇಲೆ ನಂದೇ ಒಂದು ಇದು ಕೇಂದ್ರ ಅಂತ ಸ್ಟಾರ್ಟ್ ಮಾಡಿ ಇಲ್ಲಿ ನಡೆಸ್ದೆ. ಓಕೆ. ಇದು ನೀವು ದಿನ ಕೂಡ ಮೆಡಿಟೇಷನ್ ಮಾಡಿಸ್ಕೊಡ್ತೀರಾ ಇಲ್ಲಿ, ಅಥವಾ ಯಾವ ರೀತಿ ಇರುತ್ತೆ? ಇಲ್ಲಮ್ಮ, ಕರೆಕ್ಟಾಗಿ ರೆಗ್ಯುಲರಾಗಿ ಬರೋ ಸ್ಟೂಡೆಂಟ್ಸ್ ಇದ್ದರೆ ಪ್ರತಿದಿನ ಹೇಳ್ಕೊಡೋದೇ ನನ್ನ ಆಸೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಅದರಿಂದ ಅವ್ರುಗಳಿಗೂ ಎಲ್ಲ ಉಪಯೋಗ ಆಗಬೇಕು, ನನಗೂ ಆಗಬೇಕು. ನಾನು ಯಾವಾಗ ನನ್ನ ಆರೋಗ್ಯ ಸುಧಾರಿಸ್ತೋ ನನ್ನಂಥ ಎಷ್ಟು ಜನ ಪ್ರಪಂಚದಲ್ಲಿ ನರಳೋರಿದ್ದಾರೆ ಅವ್ರಿಗೆಲ್ಲ ಉಪಯೋಗ ಆಗಬೇಕು ಅಂತಲೇ ಈ ಒಂದು ದೀಕ್ಷೆ ತಗೊಂಡು ನಾನು ಮಾಡ್ತೀನಿ. ಓಕೆ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತಾ ನಿಮ್ಮದು ಮೆಡಿಟೇಷನ್ ಕ್ಲಾಸಸ್ಸು, ಅಥವಾ ಹೇಗೆ? ಹೌದಮ್ಮ, ಫ್ರೀ ಇರುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಹೇಗೆ? ಮೊದಲೇನಾದ್ರು ಅಪಾಯಿಂಟ್ಮೆಂಟ್ ತೊಗೊಬೇಕಾಗುತ್ತಾ? ಹೌದಮ್ಮ, ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡೇ ಬರಬೇಕು. ಓಕೆ ಓಕೆ. ಫೋನ್ ನಂಬರ್ ಇರುತ್ತೆ. ನನ್ನ ಹೆಸರು ಪದ್ಮನಾರಾಯಣ್ ಅಂತ. ಒಂದ್ಸರಿ ನಂಬರ್ ಹೇಳಿಬಿಟ್ರೆ ವೀಕ್ಷಕರಿಗೆ. 9845828878. ಅಮ್ಮ, ಇದರಲ್ಲಿ ಮಿರರ್ ಮೆಡಿಟೇಷನ್ ಅಂತ ಕೇಳಿದ್ದೀನಿ ನಾನು. ಏನು ಮಿರರ್ ಮೆಡಿಟೇಷನ್ದು ಉಪಯೋಗ ಏನು, ಹೇಗೆ ಮಾಡಿಸ್ತೀರಾ ಅದನ್ನು? ಅಮ್ಮ, ಅದು ಮಿರರ್ ಮೆಡಿಟೇಷನ್ ಅಂದರೆ ಅದರಲ್ಲಿ ನಮ್ಮ ಚೈತನ್ಯ ಶಕ್ತಿಯನ್ನು ಹೆಚ್ಚಿಸ್ಕೋಬೋದು. ನಮ್ಮ ಕಾಸ್ಮಿಕ್ ಎನರ್ಜಿ ಏನಿದೆ ಅದು ನ್ಯಾಚುರಲಾಗಿ ತಗೊಳ್ಳೋದಕ್ಕಿಂತ ಒಂದು ಲ್ಯಾಂಪ್ ಮೆಡಿಟೇಷನ್ನು, ಮಿರರ್ ಮೆಡಿಟೇಷನ್, ಅದರಲ್ಲಿ ಅದು ಇನ್ನೂ ಚೆನ್ನಾಗಿ ಹೆಚ್ಚಿಸ್ಕೊಂಡು ನಮ್ಮಲ್ಲಿ ಎನರ್ಜಿ ಅನ್ನೋದು ತುಂಬಿಕೊಂಡು ಆ ಎನರ್ಜಿ ಮುಖಾಂತರ ಇನ್ನೊಬ್ರಿಗೆ ನಾವು ಸಹಕಾರ ನೀಡ್ಬೋದು. ಫಿನಾನ್ಸ್ಗೆ ಯಾವುದೋ ಮೆಡಿಟೇಷನ್ ಇತ್ತಲ್ಲ, ಹಣಕ್ಕೆ ಯಾವುದೋ ಒಂದು ಮೆಡಿಟೇಷನ್ ಇತ್ತಲ್ಲ, ಯಾವುದಾದ್ರು ಫಿನಾನ್ಷಿಯಲ್ ಸಮಸ್ಯೆಗೆ? ಇವಾಗ ಲ್ಯಾಂಪ್ ಮೆಡಿಟೇಷನ್ನು ಇದರಲ್ಲಿ ನಾವು ಏನು ಕೇಳಿದ್ರು ಇದಾಗತ್ತಮ್ಮ. ಹೇಳೋದು ಕೇಳಿಸ್ಕೊ. ಆಮೇಲೆ ಈ 9 ಸೆಂಟರ್ ಮೆಡಿಟೇಷನಲ್ಲಿ ಅಥವಾ ತುರ್ಯಾತೀತ ಮೆಡಿಟೇಷನಲ್ಲಿ ನಮ್ಮ ಕರ್ಮಗಳನ್ನು ನಾವು ಕಳ್ಕೊಂಡಾಗ ನಮ್ಮ ಪ್ರತಿ ಸಮಸ್ಯೆಗೂ ಅದು ಉತ್ತರ ಆಗಿ ನಿಗೂಢವಾಗಿ ನಮ್ಮಲ್ಲಿ ಬರುತ್ತೆ. ಅರ್ಥ ಆಯಿತು. ನೀವು ಮಾಡೋ ಧ್ಯಾನದ ಹೆಸರು ಏನು ಅಂತ ಹೇಳ್ತೀರಾ? ನಾವು ಮಾಡೋ ಧ್ಯಾನದ ಹೆಸರು ಕುಂಡಲಿನಿ ಯೋಗ ಅಂತ ಹೇಳ್ತಾರೆ. ಕುಂಡಲಿನಿ ಯೋಗ ಅಂತಂದರೆ ನಮ್ಮ ಮನಸ್ಸನ್ನು, ಪ್ರಾಣವನ್ನು ಅರಿತು ನಡೆಯುವಂತಹ ಒಂದು ವಿದ್ಯೆ. ಇದಕ್ಕೆ ಸಿಂಪಲ್ಲಾಗಿ ನಮ್ಮ ಸ್ವಾಮೀಜಿ ಏನಪ್ಪ ಅಂತಂದರೆ, ಒಂದು ಕುಂಡಲಿನಿ ಯೋಗದಲ್ಲಿ ಎಲ್ಲ ಅವ್ರು ಸ್ವತಃ ಕಂಡಿಡಿದು ಇದು ಮಾಡಿರೋದು. ಹಿಂದಿನ ಕಾಲದಲ್ಲಿ ಸುದ್ದಿ ಪುರುಷರು, ಋಷಿ ಮುನಿಗಳು ಎಲ್ಲ ಕಲ್ತಿದ್ದಾರೆ, ಮಾಡಿದ್ದಾರೆ, ಅವರು ಬೋಧಿಸಿರ್ತಾರೆ. ಆದರೆ ಪ್ರತಿಯೊಬ್ಬರಿಗೂ ಏನಪ್ಪ ಅಂದರೆ ತಮ್ಮದೇ ಆದ ಒಂದು ಅಳವಡಿಕೆ ಅನ್ನೋದಿರುತ್ತೆ. ಆ ಥರ ಇವರು 5 ವರ್ಷ 6 ವರ್ಷ ಇದ್ದಾಗ ದೇವರಂದರೆ ಯಾರು, ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಏನಕ್ಕೆ ಬಂದೆ, ಈ ಥರ ಎಲ್ಲ ಕ್ವಶನ್ಸ್ ಮೂಡ್ತಾ ಇತ್ತಂತೆ ಅವ್ರಿಗೆ. ಆ ಪ್ರಶ್ನೆಗಳು ಗುರುಗಳಿಗೆ ವೇದಾದ್ರಿ ಮಹರ್ಷಿಯವರಿಗೆ. ಅದಕ್ಕೆ ಅವರು ಏನು ಮಾಡಿದ್ರು, ಇದನ್ನು ಅರಿಬೇಕು ಅಂತಂದರೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ, ಎಷ್ಟೋ ಜನರ ಹತ್ರ ಕೇಳಿದ್ದಾರೆ. ಇವಾಗ ಈ ಕಾಲದಲ್ಲಿ ಏನಪ್ಪ ಅಂತಂದರೆ ನಮ್ಮ ಮಕ್ಕಳು ಕೇಳೋ ಪ್ರಶ್ನೆಗಳಿಗೆ ನಮ್ಗೆ ಆನ್ಸರ್ ಕೊಡೋಕ್ಕಾಗಲ್ಲ, ಆ ರೀತಿ ಉತ್ತರ ಕೊಡೋಕ್ಕಾಗಲ್ಲಪ್ಪ. ಅಂದರೆ ಕಾರಣ ಏನಪ್ಪ ಅಂದರೆ ಇವಾಗಿನ ಒಂದು ಸೈಂಟಿಫಿಕ್ ಆ ರೀತಿ ಮುಂದುವರೆದಿದೆ. ಆವಾಗಿನ ಸೈಂಟಿಫಿಕ್ಕಲ್ಲಿ ಅವ್ರಿಗೆ ಆ ಥರ ಭಾವನೆ ಬರ್ತಾಯಿದ್ರೆ ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಾಗಿಲ್ಲ, ಅಲ್ಲಿರೋ ದೇವಸ್ಥಾನಗಳಲ್ಲಿ ಗೊತ್ತಾಗಿಲ್ಲ. ಅವರು ಗುಡುವಂಚಾರಿ ಅನ್ನೋ ಒಂದು ಹಳ್ಳಿಯಲ್ಲಿ ಹುಟ್ಟಿರೋ ಮನುಷ್ಯರು. ಆಮೇಲೆ ಅವರೇ ಸ್ವತಃ ಕಲ್ತ್ಕೊಂಡು ಆತ್ಮಧ್ಯಾನ ಅನ್ನೋದು ಯಾವ ರೀತಿ ಮಾಡಬೇಕನ್ನೋದು ಅವರೇ ಸ್ವತಃ ಕಲ್ತ್ಕೊಂಡು ಇದು ಮಾಡಿ ಅದರಿಂದ ಕಂಡಿಡ್ಕೊಟ್ಟಿರುವಂತಹ ಒಂದು ವಿದ್ಯೆ ಕುಂಡಲಿನಿ ಯೋಗ. ಈ ಕುಂಡಲಿನಿ ಯೋಗ ಅನ್ನೋ ಒಂದು ಇದರಲ್ಲಿ
ಒಬ್ಬ ಗುರುವಿನ ಇದು ಸಹಕಾರ ಇಲ್ಲದೆ ನಾವು ಈ ಧ್ಯಾನ ಮಾಡೋಕ್ಕೆ ಹೋದ್ವಿ ಅಂತಂದರೆ ಎಷ್ಟೋ ಜನರಿಗೆ ಪ್ರಾಣಗಳೇ ಹೋಗುವಂಥ ಒಂದು ಸಂಭವಗಳಿರುತ್ತದೆ. ಹೌದಾ? ಖಂಡಿತ. ಏಕೆ ಪ್ರಾಣಗಳು ಹೋಗುವಂಥ ಸಂಭವಗಳಿರುತ್ತೆ ಅಂತಂದರೆ ಅದು ಸರಿಯಾದ ರೀತಿ ಮಾರ್ಗ ಗೊತ್ತಿರಲ್ಲ ಅವ್ರಿಗೆ. ಮಾಡ್ತಾರೆ. ಇವಾಗ ನಮ್ಮಲ್ಲಿ 7 ಚಕ್ರಗಳಿದೆ. ಮುಖ್ಯವಾದ 7 ಚಕ್ರಗಳಿದೆ. 3 ನಾಡಿಗಳಿದೆ. ಆ ಸುಷುಮ್ನ ನಾಡಿ ಅನ್ನೋದು ಒಂದು, ಆ ಸೂರ್ಯ ನಾಡಿ, ಚಂದ್ರ ನಾಡಿ, ಸುಷುಮ್ನ ನಾಡಿ ಅಂತ 3 ನಾಡಿಗಳುಂಟು. ಆ 3 ನಾಡಿಗಳಲ್ಲಿ ನಮಗೆ ಧ್ಯಾನ ಅನ್ನೋದು ಕ್ಲೀನಾಗಿ ಬಂದು ಇದಾದರೆ, ಒಂದು ಗುರುವಿನ ಮುಖಾಂತರ ಆದರೆ ಅದು ಹೆಂಗೆ ಇಳಿಸ್ಬೇಕು, ಹೆಂಗೆ ಎತ್ತಬೇಕು ಅನ್ನೋದು ಗೊತ್ತಾಗುತ್ತೆ. ನಮ್ಮ ಚಕ್ರಗಳು 7 ಚಕ್ರಗಳಿದೆ ಮುಖ್ಯವಾಗಿ. ಆ 7 ಚಕ್ರಗಳಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಹೋಗಿ ಆ ಚಕ್ರ ಸ್ಟ್ರಕ್ ಆಗೋಯ್ತು ಅಂದರೆ ನಮಗೆ ಇಲ್ದಿರೋ ಕಾಯಿಲೆಗಳು, ಇಲ್ಲದಿರೋ ನೋವುಗಳು ಎಲ್ಲ ತಾನಾಗಿ ಬಂದುಬಿಡುತ್ತೆ. ಅದಕ್ಕೆ ಇಂಥ ಒಂದು ಧ್ಯಾನಗಳನ್ನ ಕಲಿಬೇಕಾದ್ರೆ ಒಂದು ಗುರುವಿನ ಮುಖಾಂತರ ಕಲಿತರೆ ಮಾತ್ರ ಅದಕ್ಕೆ ಪ್ರಯೋಜನ ಅನ್ನೋದಿತ್ತು. ಆ ಗುರುವಿಗೆ ಏನಪ್ಪ ಅಂತಂದರೆ ಆ ಚಕ್ರಗಳಲ್ಲಿ ಎಲ್ಲಿ ಸೇರ್ಕೊಂಡಿರುತ್ತೆಯೋ ಅದನ್ನು ಬಿಡಿಸೋ ಅಂಥ ಒಂದು ವಿದ್ಯೆ ಅವ್ರಿಗೆ ಗೊತ್ತಿರುತ್ತೆ. ಕಲಿದೇ ಇರೋರ್ಗೆ ಅದಾಗಲ್ಲ. ಕಲಿತ ಮೇಲೆ ಇದರಷ್ಟು ಸುಲಭವಾದ ಧ್ಯಾನ ಬೇರೆ ಯಾವುದೂ ಇಲ್ಲ. ಅದರಲ್ಲಿ ನಮ್ಮ ಗುರುಗಳು ಏನಪ್ಪ ಅಂದರೆ, ಒಂದು ಆ ಸ್ಕೈ ಯೋಗ ಅಂತ ನಮ್ಮ ಇದಕ್ಕೆ ಸ್ಕೈ ಯೋಗ ಅಂದರೆ SKY ಅಂದರೆ ಸರಳೀಕೃತ ಕುಂಡಲಿನಿ ಯೋಗ ಅಂತ ಇದರ ಹೆಸರು. ಈ ಸರಳೀಕೃತ ಕುಂಡಲಿನಿ ಯೋಗದಲ್ಲಿ 6 ಹಂತಗಳಾಗಿ ವಿಭಜಿಸಿದ್ದಾರೆ. ಒಂದು ಆರೋಗ್ಯಕ್ಕಾಗಿ ಯೋಗ, ಮನಃಶಾಂತಿಗಾಗಿ ಧ್ಯಾನ, ಮತ್ತು ಇದು ನಮಗೆ ಯೌವನಾವಸ್ಥೆಯನ್ನು ಕಾಪಾಡಿಕೊಳ್ಬೇಕು ಅನ್ನೋದಕ್ಕೆ ಕಾಯಕಲ್ಪ, ಮತ್ತು ಆತ್ಮಜ್ಞಾನಕ್ಕಾಗಿ ತತ್ಶೋಧನೆಗಳು, ಮತ್ತು ಪ್ರೀತಿ ಕರುಣೆ ನಾವು ಯಾವ ರೀತಿ ಬೆಳಿಬೇಕು ಅನ್ನೋದಕ್ಕೆ ಈ ಒಂದು ಧ್ಯಾನದಲ್ಲಿ ಹಂತ ಹಂತವಾಗಿ ಆ ತತ್ಶೋಧನೆಯಲ್ಲಿ ಯಾವುದನ್ನು ನಾವು ಮಾಡಿಕೊಂಡ್ರೆ ನಮಗೆ ರೋಗಗಳಾಗಲಿ ನೋವುಗಳಾಗಲಿ ಬರಲ್ಲ ಅನ್ನೋದನ್ನು ಒಂದು ವಿಭಜಿಸಿ ಸಿಂಪಲ್ಲಾಗಿ ಇದು ಮಾಡಿದ್ದಾರೆ. ಇದಕ್ಕೆ ಕುಂಡಲಿನಿ ಯೋಗ ಅಂತ ಹೇಳೋದು. ಸರಳೀಕೃತ ಕುಂಡಲಿನಿ ಯೋಗ ಅಂತ ಹೇಳಿದ್ರಿ. ಹೌದು. ಇದು ಯಾರು ಮಾಡಬೇಕು, ಯಾರು ಮಾಡಬಾರ್ದು? ಇದ್ರ ಮಾಡೋದ್ರಿಂದ ಏನು ಪ್ರಯೋಜನ? ಸರಳೀಕೃತ ಕುಂಡಲಿನಿ ಯೋಗ ಅಂತಂದರೆ ಇದನ್ನು 14 ವರ್ಷ ಮೇಲ್ಪಟ್ಟು 80 ವರ್ಷದವರೆಗೂ ಧ್ಯಾನಗಳನ್ನೋದು ಮಾಡ್ಬೋದು. 8 ವರ್ಷದ ಮಕ್ಕಳಿಂದ ಹಿಡಿದು 80 ವರ್ಷದವರೆಗೂ ಯೋಗನೂ ಮಾಡ್ಬೋದು. ಸರಳೀಕೃತ ಅಂದರೆ ನಮ್ಮ ಸ್ವಾಮೀಜಿ ಒಂದೊಂದು ಆಸನನೂ ಅವ್ರ ಮೈ ಮೇಲೆ ಪ್ರಯೋಗ ಮಾಡಿಕೊಂಡು 30 ವರ್ಷ ಸತತ ಪ್ರಯತ್ನದಿಂದ ಬಿಟ್ಟಿರುವಂಥ ಒಂದು ವಿದ್ಯೆ ಇದು. ಅದರಿಂದ ಇದನ್ನು ಮಾಡಬೇಕಾಗಿರೋದು 8 ವರ್ಷದವರಿಂದ ಹಿಡಿದು 80 ವರ್ಷದವರೆಗೂ ಮಾಡ್ಬೋದು. ಇದಕ್ಕೆ ಒಂದು ಸ್ಮಾಲ್ ಉದಾಹರಣೆ ನನ್ನೇ ತಗೊಳ್ಳಿ. ನಾನು ಇವಾಗ 20 ವರ್ಷದ ಕೆಳಗಡೆ, ನನಗೆ ಇವಾಗ 72 ವರ್ಷ, 20 ವರ್ಷದ ಕೆಳಗಡೆ ನಾನು ಎಲ್ಲಿ ನಡೆದ್ರೆ ಅಲ್ಲಿ ನನಗೆ, ನಾನು 20 ವರ್ಷದ ಹುಡುಗಿ ಇದ್ದಾಗಿಂದ ನನಗೆ ರೊಮೆಟಿಸಮ್ ಆರ್ಥೈಟಿಸ್ ಅಂತ ಈ ಕೀಲುಗಳ ವ್ಯಾಧಿ ಅನ್ನೋದು ಬಂದುಬಿಟ್ಟಿದೆ. ಅದಕ್ಕೆ ಎಷ್ಟೋ ಔಷಧಿಗಳು ತಗೊಂಡ್ವಿ, ಏನೇ ಮಾಡಿದ್ವಿ, ಏನೂ ಆಗಲಿಲ್ಲ. ಕೊನೆಗೆ ಒಂದು 25 ವರ್ಷ ಸತತ ಪ್ರಯತ್ನ ನನಗೊಂದು ಧ್ಯಾನ ಅನ್ನೋದು ತಗೊಳ್ಳೋದಕ್ಕೆ ನನಗೆ ಸಿಕ್ಕಿದ್ದು. ನನ್ನ 52ನೇ ವರ್ಷದಲ್ಲಿ ಈ ಒಂದು ವಿದ್ಯೆ ಅನ್ನೋದು ನನಗೆ ಸಿಕ್ಕಿದ್ದು. ಹೇಗೆ ಸಿಕ್ತಪ್ಪ ಅಂದರೆ, ಕೊನೆಗೆ ಡಾಕ್ಟ್ರ್ ಏನು ಮಾಡಿಬಿಟ್ರು, ಇವ್ರಿಗೆ ಇನ್ನೇನು ಮಾಡೋಕ್ಕೆ ಆಗಲ್ಲ, ಏನೂ ಪ್ರಯೋಜನ ಇಲ್ಲ, ಇವರು ವೀಲ್ ಚೇರಲ್ಲಿ ಓಡಾಡಬೇಕು, ಕೂತಿದ್ದ ಜಾಗದಲ್ಲೇ ಕೂತಿರಬೇಕು, ಕಮೋಡ್ ಯೂಸ್ ಮಾಡಬೇಕು ಲ್ಯಾಟ್ರಿನ್ಗೆ ಹೋಗೋದಕ್ಕೆ, ಹಿಂಗೆಲ್ಲ ಕೆಲವು ರಿಸ್ಟ್ರಿಕ್ಷನ್ಸ್ ಹಾಕ್ಬಿಟ್ರು. ಆವಾಗ ಏನು ಮಾಡಬೇಕು ಅಂತಂದ್ಬಿಟ್ಟು ತುಂಬ ತಲೆ ಕೆಡಿಸ್ಕೊಂಡು ಇದು ಮಾಡಿದಾಗ ಒಂದು ದಾರಿದೀಪ ಅನ್ನೋ ರೀತಿ ದೊರೆತಿದ್ದು ನನ್ನ ಗುರುವಿನ ದಾರಿ. ಯಾವ ರೀತಿ ನನ್ನ ಗುರುವಿನ ದಾರಿ ಸಿಕ್ತಪ್ಪ ಅಂತಂದರೆ, ನಮ್ಮ ಮನೆಯಲ್ಲೇನೋ ನಮ್ಮ ಪತಿ ದೇವರು ಏನು ಹೇಳ್ತಾರೆ, ನೀನು ಧ್ಯಾನಕ್ಕೆ ಅಂತ ಎಲ್ಲೂ ಹೋಗಬಾರ್ದು, ನೀನು ಮನೆಯಲ್ಲಿ ಕೂತ್ಕೊಂಡು ಎಷ್ಟು ಜಪ ಮಾಡ್ತೀಯೋ ಮಾಡು, ಏನು ಮಾಡ್ತೀಯೋ ಮಾಡು, ಬೇಡ ಅನ್ನಲ್ಲ ಅಂತ ಹೇಳ್ತಾರೆ. ಸೊ ಈ ಥರ ಅವ್ರು ಹೇಳಿದಾಗ ನನ್ನ ಗಂಡನ ಪರ್ಮಿಷನ್ ಇಲ್ಲದೆ ನಾನು ಯಾವುದಕ್ಕೂ ಹೋಗೋದಕ್ಕೆ ನನ್ನ ಮನಸ್ಸು ರೆಡಿ ಇಲ್ಲ. ನಾನು ಒಂದು ಸಾಧಾರಣವಾದ ಒಂದು ಮನೆಯ ಹೆಂಗಸು ಅಂದರೆ ಗೃಹಿಣಿ ಅಂತ, ಅದರಲ್ಲಿ ಯಾವ ರೀತಿ ಅವ್ರನ್ನ ಮಾತು ತಳ್ಳಾಕ್ಬಿಟ್ಟು ಹೋಗಬೇಕು? ಈ ರೀತಿ ಇದ್ದಾಗ ಎಲ್ಲೋ ಒಂದು ಮದುವೆಗೆ ಹೋದಾಗ ಆ ಸ್ಟೇಜಿಂದ ಇಳಿಯೋವಾಗ ಕಾಲು ಟ್ವಿಸ್ಟ್ ಆಯಿತು. ಕಾಲು ಟ್ವಿಸ್ಟ್ ಆಗಿ ಕೆಳಗೆ ಬೀಳೋ ಸಂದರ್ಭದಲ್ಲಿ ಯಾರೋ ಅಲ್ಲಿದ್ದ ಒಬ್ಬ ಹುಡುಗನ ಕರೆದು ಅವನ ಮೇಲೆ ಸಪೋರ್ಟ್ ತಗೊಂಡು ಕೆಳಗಿಳಿದೆ. ಕೆಳಗೆ ಇಳಿದು ಬಂದಾಗ ಅಲ್ಲಿ ಯಾರೋ ಒಬ್ಬರು ಹಿಂಗೆ ಲಕ್ಷ್ಮಿ ಅಂತ ನಮ್ಮ ರಿಲೇಟಿವ್ ಇದ್ದಾರೆ, ಅವ್ರು ಏನು ಹೇಳಿದ್ರು,
ಇಲ್ಲಿ ಪ್ರಕಾಶ್ ನಗರಲ್ಲಿ ಯೋಗ ಅಂತ ಯೋಗ ಧ್ಯಾನ ಎಲ್ಲ ಹೇಳ್ಕೊಡ್ತಾರಂತೆ, ನೋಡು ಅಂತ ಹೇಳಿದ್ರು. ಅವ್ರು ಹೇಳಿದಾಗ ನಾನು ಇವ್ರಿಗೆ ಧ್ಯಾನ ಹೇಳ್ಕೊಡ್ತಾರೆ ಅಂದರೆ ನಮ್ಮ ಮನೆಯವ್ರು ಒಪ್ಪಲ್ಲ. ಸೊ ನನಗೆ ಧ್ಯಾನ ತಗೊಳ್ಳೋದಕ್ಕಿಷ್ಟ. ಆ ದಿನ ನನ್ನ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಅವ್ರ ಹತ್ರ, ನೋಡ್ರಿ ಅಲ್ಲಿ ಪಂಚಭೂತ ನವಗ್ರಹ ಧ್ಯಾನ ಅನ್ನೋದು ನಮ್ಮ ಸ್ವಾಮೀಜಿದು ಇದಿದೆ, ಅದಕ್ಕೆ ಬದಲಾಗಿ ನೋಡ್ರಿ ಅಲ್ಲಿ ಎಲ್ಲ ದಿಗ್ಬಂಧನ ಎಲ್ಲ ಮಾಡಿ ನವಗ್ರಹಗಳಿಗೆ ಇದು ಮಾಡ್ತಾರಂತೆ, ಅಂಥ ವಿದ್ಯೆ ಕಲಿಸ್ತಾರಂತೆ, ಹೋಗೋಣ ಅಂತ ಕೇಳಿಕೊಂಡು ಹೋಗಿದ್ದು. ಆದರೆ ಹೋಗಿದ್ದು ನನಗೆ ಎಷ್ಟು ಉಪಯೋಗ ಆಯಿತು ಅಂತಂದರೆ, ಆ ದಿನ ನನಗೆ ಹಿಮೋಗ್ಲೋಬಿನ್ ಚೆಕ್ ಮಾಡಿದ್ರೆ 3 ಇತ್ತು. ಒಬ್ಬ ಹೆಂಗಸಿಗೆ ಸಾಧಾರಣವಾಗಿ 13 ಇರಬೇಕು, 13 ಇರಬೇಕಾಗಿರೋದು 3 ಇತ್ತು. ಆ ಕಾಯಿಲೆ ಎಷ್ಟಿರ್ತದೆ ಆವಾಗ ಯೋಚನೆ ಮಾಡಿ. 4 ಹೆಜ್ಜೆ ಹಾಕಿದ್ರೆ ಬಿದ್ದುಬಿಡ್ತಿದ್ದೆ. ಆ ಥರ ಇದ್ದವಳು ಅಲ್ಲಿ ಹೋಗಿ ಅಲ್ಲಿ ಕಲ್ತ್ಕೊಂಡು, ಅದು ಪತಂಜಲಿ ಯೋಗಕ್ಕೆ ನಾನು ಫಸ್ಟ್ ಹೋಗಿದ್ದೆ. ಪತಂಜಲಿ ಯೋಗದಲ್ಲಿ ಏನಪ್ಪ ಅಂದರೆ, ಕಲಿತು ಫಿಟ್ಟಾಗಿ ನಾವು 4 ದಿನ ಬಿಟ್ಬಿಟ್ರೆ ಆ ಯೋಗ ಮಾಡೋದು, ಮೈ ಕೈ ಎಲ್ಲ ಊದ್ಕೊಂಡ್ಬಿಡುತ್ತೆ, ಎಲ್ಲಿಂದ ಅಲ್ಲಿ ಇಟ್ಕೊಂಡ್ಬಿಡುತ್ತೆ. ಈ ಕುಂಡಲಿನಿ ಯೋಗ ನಮ್ಮ ಸ್ವಾಮೀಜಿ ಹೇಳ್ಕೊಟ್ಟಿರುವಂಥ ವಿದ್ಯೆಯಲ್ಲಿ ನೀವು ಅಕಸ್ಮಾತ್ 3 ತಿಂಗಳು ಬಿಟ್ಟು ತಿರ್ಗಾ ಮಾಡಿದ್ರು ಇದ್ರ ತೊಂದರೆ ಬರಲ್ಲ. ಇದು ಸತ್ಯ. ಇದು ಉದಾಹರಣೆ, ನನ್ನನ್ನೇ ಅನುಭವಕ್ಕೆ ತಗೊಂಡು ನಾನು ಹೇಳ್ತಾ ಇರೋ ಮಾತು. ಅಲ್ಲಿ ಹೋಗಿ ಆದಮೇಲೆ ಒಂದೇ ತಿಂಗಳಲ್ಲಿ ನಮ್ಮ ಮನೆ ಇದ್ದಿದ್ದು ರಾಜಾಜಿನಗರ್ ಫಸ್ಟ್ ಬ್ಲಾಕು, ನನ್ನ ಕೇಂದ್ರ ಇದ್ದಿದ್ದು ಪ್ರಕಾಶ್ ನಗರು. 2 ಕಿಲೋಮೀಟ್ರ್ ಮಿನಿಮಮ್. 2 ಕಿಲೋಮೀಟರು ಒಂದು ಸರ್ತಿ ನಾನು ವಾಕ್ ಬರೋ ಅಷ್ಟು ಸ್ಟ್ರೆಂತಿಗೆ ಬಂದೆ ನಾನು ಒಂದೇ ತಿಂಗಳಲ್ಲಿ. ಆಮೇಲೆ ಒಂದು ದಿನಕ್ಕೆ 13 ಮಾತ್ರೆ ನುಂಗ್ತಾ ಇದ್ದೆ ಆ ದಿನ. ಈ 20 ವರ್ಷದಲ್ಲಿ ಯಾವಾಗಲೂ ಒಂದು ಮಾತ್ರೆ ನುಂಗ್ಬೋದು 6 ತಿಂಗಳಿಗೋ 8 ತಿಂಗಳಿಗೋ. ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ನೋಡಿ. ಈ ದಾರಿ ಯಾವ ರೀತಿ ಹೆಂಗೆ ಅಂತಂದರೆ, ನಮ್ಮ ಒಂದು ಈ ಧ್ಯಾನ ಅನ್ನೋದು ನಾವು ಏನು ಮಾಡ್ತೀವಿ ನಮ್ಮ ಕುಂಡಲಿನಿ ಯೋಗದ ಧ್ಯಾನಗಳಲ್ಲಿ, ಬೇರೆ ಧ್ಯಾನಗಳಲ್ಲೂ ಇರ್ಬೋದು, ನನಗೆ ಗೊತ್ತಿಲ್ಲ, ನನಗೆ ಅದರ ಅನುಭವ ಇಲ್ಲ. ಈ ಒಂದು ಧ್ಯಾನದಲ್ಲಿ ಏನಪ್ಪ ಅಂತಂದರೆ, ನಮಗೆ ವಿಶ್ವಕಾಂತ ಶಕ್ತಿ ಅನ್ನೋದು ನಮ್ಮ ಬ್ರಹ್ಮರಂಧ್ರದ ಮುಖಾಂತರ ಒಳಗೋಗಿ ನಮ್ಮಲ್ಲಿ ನವ ಚೈತನ್ಯ ಶಕ್ತಿಯನ್ನು ತುಂಬಿಸುತ್ತೆ. ಅದನ್ನು ನಾವು ಹಂಗೆ ಇವಾಗ ಟಿ ವಿ ಮುಖಾಂತರ ನೋಡಿ, ಮಾಧ್ಯಮಗಳ ಮುಖಾಂತರ ನೋಡಿ ಮಾಡ್ತೀವಿ ಅಂತಂದರೆ ಅದು ಭಾಳ ತಪ್ಪಾಗುತ್ತೆ. ಅದು ಒಂದು ಗುರುವಿನ ಮುಖಾಂತರನೇ ಎಲ್ಲಾದರೂ ಕೇಂದ್ರಗಳಲ್ಲಿ ಹೋಗಿ ಕಲ್ತ್ಕೊಂಡು ಅವ್ರು ಮಾಡಿದ್ರು ಅಂತಂದರೆ ಅದರದ್ದು ಉಪಕಾರ ಫಲಗಳನ್ನು ಅವ್ರು ಪಡ್ಕೊಳ್ತಾರೆ. ಫಲಾಪೇಕ್ಷೆ ಅವ್ರದ್ದೇನಿರುತ್ತೆ ಅವ್ರು ಪಡ್ತಾರೆ. ಓಕೆ. ಇದು ಯಾವ ರೀತಿ ಒಂದು ಉಪಯೋಗ ಸಿಗುತ್ತೆ ಅಂತ, ಈಗ ಮನುಷ್ಯನ ಜೀವನಕ್ಕೆ ಈ ಒಂದು ಆರೋಗ್ಯದ ವಿಷಯವಾಗಿ ಹೇಳಿದ್ರಿ ನೀವು, ಆರೋಗ್ಯ ಸರಿ ಹೋಗುತ್ತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿದ್ರೆ ದೂರ ಆಗುತ್ತೆ ಅಂತ ಹೇಳಿ. ಹೌದು. ಅದನ್ನು ಬಿಟ್ಟು ಬೇರೆ ಯಾವ ರೀತಿ ಉಪಯೋಗಗಳಾಗಬಹುದು? ಎಲ್ಲ ರೀತಿ ಉಪಯೋಗಗಳು ಆಗುತ್ತೆ. ಎಲ್ಲ ರೀತಿ ಉಪಯೋಗಗಳು ಅಂದರೆ ಯಾವ ರೀತಿ? ಒಂದು ದೇಹ ಆರೋಗ್ಯ, 2 ಈ ಒಂದು ವಿಶ್ವದಲ್ಲಿ ಇವಾಗ ಇರುವ ಒಂದು ತೊಂದರೆಗಳೇನಪ್ಪ ಅಂದರೆ, ಪ್ರತಿಯೊಬ್ಬಂದು ಜಸ್ಟ್ ಲೈಕ್ ಒನ್ ಆಫ್ ದ ಮಿಷನ್ ಲೈಫ್. ಅಂದರೆ ಒಂದು ಯಂತ್ರದ ಜೀವನ ಪ್ರತಿಯೊಬ್ಬಂದು ಆಗಿಬಿಟ್ಟಿದೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ತಗೋ, ಏನೂ ಬಾರದಿರೋ ಚಿಂತೆಗಳು, ಆಮೇಲೆ ಅದಕ್ಕೆ ಸರಿಯಾಗಿ ನಮ್ಮ ಟೈಮನ್ನು, ಅಂದರೆ ನಮ್ಮ ಒಂದು ಸಮಯವನ್ನು ನಾವು ಹೆಂಗೆ ಅಳವಡಿಸ್ಕೊಂಡು ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಅನ್ನೋದು ಇಲ್ಲಿ ಬಂದು ಕಲ್ತು ಮಾತ್ರ ಗೊತ್ತಾಗುತ್ತೆ. ಎಲ್ಲ ನಮ್ಮ ಜೀವನದಲ್ಲಿ ಇರೋವೇ, ಆದರೆ ಅದು ಅಳವಡಿಸ್ಕೊಳ್ಳೋ ಒಂದು ರೂಟ್ ಅನ್ನೋದೇನು ಅನ್ನೋದು ಗೊತ್ತಾಗಲ್ಲ. ಇಲ್ಲಿ ಬಂದು ಕಲ್ತ ಮೇಲೆ ಅವರ ಆರೋಗ್ಯಕ್ಕಾಗಲಿ, ಒಂದು ಮನಸ್ಥೈರ್ಯಕ್ಕಾಗಲಿ, ಒಂದು ಯೌವನಾವಸ್ಥೆಯಲ್ಲಿರುವುದಕ್ಕಾಗಲಿ, ಪ್ರತಿ ಒಂದಕ್ಕೂ ಅದು ಉಪಯೋಗ. ಒಂದು ಮನಸ್ಥೈರ್ಯ ಅನ್ನೋದು ಮನುಷ್ಯನಿಗೆ ಬೆಳೆದ್ರೆ ಇನ್ನೇನು ಬೇಕಾಗಿದೆ ಅವನಿಗೆ? ಆ ಮನಸ್ಥೈರ್ಯದಿಂದಾನೇ ನಾವು ಮುಂದುವರಿಬೇಕೆಲ್ಲ, ಏನೇ ಮಾಡಬೇಕಾದ್ರೂ ಆ ಮನಸ್ಥೈರ್ಯ ಬರಬೇಕು ಅಂತಂದರೆ ನಾವು ಇಂಥ ಒಂದು ವಿದ್ಯೆ ಕಲಿತಾಗ ಅದರ ಉಪಯೋಗ ಅನ್ನೋದಿದೆ. ಅಮ್ಮ, ಈ ಮೆಡಿಟೇಷನ್ನು, ಕುಂಡಲಿನಿ ಸರಳೀಕೃತ ಕುಂಡಲಿನಿ ಯೋಗ ಏನು ಹೇಳ್ತೀರಾ, ಇದಕ್ಕೆ ನೀವೇನಾದ್ರು ಚಾರ್ಜಸ್ ಮಾಡ್ತೀರಾ ಅಥವಾ? ಚಾರ್ಜಸ್ ಅಂತಂದರೆ ಕೆಲವೊಂದು ಆಶ್ರಮ ವೃದ್ಧಿ ಆಗಬೇಕಾದ್ರೆ ಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಧ್ಯಾನಗಳಿಗೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ರೊಕ್ಕ ತಗೊಳ್ತೀವಿ, ಅದು ಆಶ್ರಮಕ್ಕೆ ಹೋಗುತ್ತೆ. ಆಮೇಲೆ ಗುರು ಕಾಣಿಕೆ ಅನ್ನೋದು ಕೊಡದ್ದೇ ಏನೇ ಮಾಡಿಕೊಂಡ್ರು ಅದರದ್ದು ಉಪಯೋಗ ಇರಲ್ಲ. ಅದಕ್ಕೆ ಆಗೋಷ್ಟು ಚಾರ್ಜಸ್ ಎಷ್ಟು ಅಷ್ಟು ತಗೊಳ್ತಾರೆ, ತಲೆ ಹೊಡೆಯುವಂಥ ಚಾರ್ಜ್. ಈಗ ಹಲವಾರು ವಿಧವಾದ ಧ್ಯಾನಗಳಿದ್ದಾವೆ, ಹೌದು. ಎಷ್ಟೊಂದು ಧ್ಯಾನಗಳಿದ್ದಾವೆ.
ಮೇಜರ್ಲಿ ಏನಾಗುತ್ತೆ ಅಂದರೆ ಆರೋಗ್ಯದ ಜೊತೆಗೆ ಮನಸ್ಥೈರ್ಯ ಬರೋದ್ರ ಜೊತೆಗೆ ಇನ್ನೊಂದಷ್ಟು ಆ, ವಿದ್ಯೆಗಳಲ್ಲಿ ಹೇಳ್ಕೊಡ್ತಾರೆ. ನೀವು ಈ ಪೂಜೆ ಮಾಡಿದ್ರೆ, ಈಗ ಫಾರ್ ಎನ್ ಎಕ್ಸಾಂಪಲ್ ನೀವು ಲಕ್ಷ್ಮೀ ಪೂಜೆ ಮಾಡಿದ್ರೆ ನಿಮಗೆ ಹಣದ ಸಮಸ್ಯೆ ಇದ್ರೆ ದೂರ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಯಾವುದೋ ಪೂಜೆ ಮಾಡಿದ್ರೆ ಯಾವುದೋ ಮನೆಗೆ ಮಾಟ ಮಂತ್ರ ಆಗಿದೆ ಅಂದರೆ ದೂರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆಗಲೇ ಮಾತಾಡ್ತಿರೋ ಪ್ರಕಾರದಲ್ಲಿ ಈ ರೀತಿ ಎಲ್ಲ ತೊಂದರೆಗಳಿಂದ ಮುಕ್ತಿ ಹೊಂದ್ಬೋದಾ ಈ ಧ್ಯಾನದಲ್ಲಿ? ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇವಾಗ. ಖಂಡಿತ ಮುಕ್ತಿ ಹೊಂದ್ಬೋದು. ನಮ್ಮ ಸ್ವಾಮೀಜಿ ಏನಪ್ಪ ಅಂದರೆ ಯಾವ ರೀತಿ ವಿದ್ಯೆಗಳನ್ನ ಕಲಿಸಿದ್ದಾರೆ ಅಂದರೆ, ನಮ್ಮದ್ರಲ್ಲಿ ಅತಿ ಮುಖ್ಯವಾಗಿ 8 ಧ್ಯಾನಗಳಿದೆ. ಆ 8 ಧ್ಯಾನಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಒಂದು ನೋಡಿ, ಒಂದು ಫಸ್ಟು ನಮಗೆ ಒಂದು ಮನಸ್ಸು ನೆಮ್ಮದಿಗೆ ಎಲ್ಲರೂ ಹೇಳ್ತಾರೆ ಶಿವನಿಗೆ 3 ಕಣ್ಣಿದೆ ಅಂತ. ಪ್ರತಿ ಮನುಷ್ಯನಿಗೂ 3 ಕಣ್ಣಿದೆ. ಆ 3ನೇ ಕಣ್ಣು ಅರಿಯುವಂತಹ ಒಂದು ವಿದ್ಯೆ ಫಸ್ಟು ಒಂದು ಧ್ಯಾನ. ಎರಡನೇ ಧ್ಯಾನ ಏನಪ್ಪ ಅಂತಂದರೆ, ನಮ್ಮ ಪ್ರಾಣ ಎಲ್ಲಿದೆ, ಜೀವ ಎಲ್ಲಿದೆ, ಅದನ್ನು ನಾವು ಯಾವ ರೂಟಲ್ಲಿ ತಗೊಂಡೋಗ್ಬೇಕು ಅಂತ ಕಲಿಸೋ ಅಂಥದ್ದೇ ಎರಡನೇ ಧ್ಯಾನ. ಈ 2 ಧ್ಯಾನಗಳು ಮುಖ್ಯ ಕಲ್ತಿರೋನ್ಗೆ ಏನಾಗುತ್ತೆ, ಆತ್ಮಸ್ಥೈರ್ಯ ಅನ್ನೋದು ತಾನಾಗಿ ಬರುತ್ತೆ. ಮತ್ತು ನಾವು ಒಂದು ರೂಟಲ್ಲಿ ಹೇಗೆ ಹೋಗಬೇಕು ಅನ್ನೋದು ಗೊತ್ತಾಗುತ್ತೆ. ಇದ್ರ ಜೊತೆಗೆ ನೆಕ್ಸ್ಟು ಬ್ರಹ್ಮರಂಧ್ರ ಅಂತಾರೆ, ತುರಿಯಂ ಅಂತಾರೆ. ಈ ಒಂದು ಧ್ಯಾನದಿಂದ ನಮ್ಮಲ್ಲಿ ಇರುವ ಒಂದು ಬ್ರಹ್ಮರಂಧ್ರ ಅಂದರೆ 1000 ಪದ್ಮಗಳುಳ್ಳಂತಹ ಒಂದು ದಳ ಅಂತ. ಆ ಕಮಲದ ಹೂವು ಹೆಂಗಿರುತ್ತಲ್ಲ ಆ ಥರ ಆ ಒಂದು ರಂಧ್ರ ಓಪನ್ ಅಪ್ ಆಯಿತು ಅಂತಂದರೆ, ಆ ನ್ಯಾಚುರಲ್ ಎನರ್ಜಿ ಏನಿದೆ, ಕಾಸ್ಮಿಕ್ ಎನರ್ಜಿ ಏನಿದೆ, ಅದು ನಮಗೆ ತಾನಾಗಿ ಒಳಹೋಗೋದಕ್ಕೆ ದಾರಿಯಾಗುತ್ತೆ. ಆ ಥರ ಒಂದು ಧ್ಯಾನ ಇದೆ. ಆಮೇಲೆ ನಾವು ನಮ್ಮ ಇಂದ್ರಿಯಗಳನ್ನ ಹೆಂಗೆ ನಿಗ್ರಹ ಮಾಡ್ಕೋಬೇಕು ಅನ್ನೋದಕ್ಕೊಂದು ಧ್ಯಾನ ಉಂಟು. ಮತ್ತು ನಾವು ಈ ಜನ್ಮ ಒಂದೇ ಅಲ್ಲ, ನಮ್ಮ ಮಾನವ ಜನ್ಮಕ್ಕೆ ಮೊದಲು 84 ರಾಶಿ ಜೀವಕೋಟಿಗಳು ಎಷ್ಟೋ ರೂಪಗಳನ್ನು ತಾಳಿ ಮನುಷ್ಯ ಜನ್ಮಕ್ಕೆ ಅಂತ ಬಂದಿರೋದು. ಈ ಮನುಷ್ಯ ಜನ್ಮಕ್ಕೆ 6 ಅರಿವಿದೆ ಅಂತ ಹೇಳೋದು. ಈ 6ನೇ ಅರಿವನ್ನು ನಾವು ಯಾವ ರೀತಿ ಬಳಸಬೇಕು ಅನ್ನೋದು ತೋರಿಸೋದಕ್ಕೆ ಒಂದು ಧ್ಯಾನ. ಆಮೇಲೆ ನಮ್ಮಲ್ಲಿ ಯಾವ್ಯಾವುದೋ ಆವಾಗಲೇ ನಾನು ಹೇಳಿದೆ ನಿಮಗೆ, ಒಂದು ಚಕ್ರ ಎಲ್ಲೋ ಸ್ಟ್ರಕ್ ಆಗಿಬಿಟ್ಟಿರುತ್ತೆ. ಇವಾಗ ನೋಡಿ, ನೀವು ಹೇಳಿದ್ರಿ ಯಾವ್ಯಾವುದೋ ಧ್ಯಾನಗಳು, ಯಾವ್ಯಾವುದೋ ಇವು ಸಂಗೀತಗಳು. ಬಹಳ ಸಂಗೀತ ಪ್ರೇಮಿಗಳಿರ್ತಾರೆ, ದೇವ್ರ ಮುಂದೆ ನಿಂತ್ಕೊಂಡು ಭಾವೋದ್ವೇಗದಿಂದ ಹಾಡ್ತಾ ಇರ್ತಾರೆ, ಕುಣಿದು ಕುಪ್ಪಳಿಸ್ತಾ ಇರ್ತಾರೆ. ಆವಾಗ ಎಲ್ಲೋ ಹೋಗಿ ಆ ಒಂದು ಚಕ್ರಗಳಿಗೇನಪ್ಪ ಅಂದರೆ, ಆ ಧ್ಯಾನ ಅನ್ನೋದು ಬಂದಾಗ ತಡೆಯೋಕ್ಕಾಗಲ್ಲ. ಆ ಚಕ್ರಗಳು ಹೋಗಿ ಸೇರ್ಕೊಂಡ್ಬಿಡುತ್ತಲ್ಲಿ. ಆ ಚಕ್ರ ಹೋಗಿ ಸೇರಿಕೊಂಡಾಗ ಅಲ್ಲಿ ಅದನ್ನು ತೆಗಿಬೇಕಾದ್ರೆ ಒಂದು ಗುರು ಬೇಕು. ಅಂದರೆ ಓಪನ್ ಅಪ್ ಆಗುತ್ತೆ ಅಂತ ಇದೆಯಾ ಅಥವಾ ಓಪನ್ ಅಪ್ ಇವಾಗ ಕಲಿಯದೇ ಇದ್ರೂ ಈ ವಿದ್ಯೆ ಅನ್ನೋದು ಕಲ್ತಿಲ್ಲ ಅಂದರೂ ಅದು ಓಪನ್ ಅಪ್ ಆಗಿಬಿಡುತ್ತೆ. ಅದೆಲ್ಲೂ ಓಪನ್ ಅಪ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಾ, ಎಷ್ಟೋ ಔಷಧಿಗಳು ಕೊಡಿಸ್ತೀರಾ, ಏನೇನೋ ಮಾಡ್ತೀರಾ, ಅದು ವಾಸನೆ ಆಗಲ್ಲ. ಎಲ್ಲೋ ಮಾಟ ಮಾಡಿದ್ದಾರೆ ಅಂತ ಹೋಗ್ತಾರೆ. ಆ ಮಾಟ ಮಾಡಿರೋವರೆಗೂ ಅದೇನು ಗೊತ್ತಿರುತ್ತೆ? ಅದೇ ಒಂದು ಕರೆಕ್ಟಾದ ಒಂದು ಗುರು ಹತ್ರ, ಒಂದು ಬ್ರಹ್ಮಜ್ಞಾನಿ ಹತ್ರ ನೀವು ಹೋದರೆ ಅದ್ರ ಪ್ರಾಬ್ಲಮ್ ಏನು ಅನ್ನೋದು ಅವ್ರು ಕಂಡುಹಿಡಿದು ನಿಮಗೆ ಅದಕ್ಕೆ ಏನು ಮಾಡಬೇಕು ಅದು ಮಾಡ್ತಾರೆ. ಅಂದರೆ ಇದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬೇಕಾಗತ್ತೆ ಪ್ರತಿಯೊಬ್ಬನಿಗೂ. ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಕಲಿಬೇಕಾದ್ರೂ ಒಂದು ಗುರು ಮುಖಾಂತರ ಕಲಿಬೇಕು. ಚಕ್ರಗಳು ಬ್ಲಾಕ್ ಆಗಿದ್ರೆ ಮನುಷ್ಯನಿಗೆ ಆರೋಗ್ಯ ಸಮಸ್ಯೆ, ಫಿನಾನ್ಷಿಯಲ್ ಸಮಸ್ಯೆ ಎಲ್ಲ ಶುರುವಾಗತ್ತೆ. ಅದನ್ನು ಇವಾಗ ಓಪನ್ ಅಪ್ ಆಯಿತು ಅಂದರೆ, ಆ ಚಕ್ರಗಳ ಮುಖಾಂತರ ನಾವು ಧ್ಯಾನಗಳು ಮಾಡುವಾಗ ಅಲ್ಲೆಲ್ಲ ಒಂದು ಕಾಸ್ಮಿಕ್ ಎನರ್ಜಿ ಏನಿದೆ ಅದು ಬಂದು ಕೂರುತ್ತೆ. ಅದು ಬಂದು ಕೂತಾಗ ಏನಾಗುತ್ತೆ, ನಮ್ಮಲ್ಲಿ ಅಲ್ಲಿ ಏನಿದೆ ರೋಗ ರುಜಿನಗಳು, ಅಲ್ಲೇನು ಪ್ರಾಬ್ಲಮ್ಸ್ ಇದೆ ಅವೆಲ್ಲ ಮಾಯ ಆಗುತ್ತೆ. ಪ್ರತಿಯೊಂದಕ್ಕೂ ಮೊದಲು ಬೇಕಾಗಿರೋದು ಈ ದೇಹ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಯೋಗ. ಈ ಯೋಗ ಆದ ನಂತರ ಧ್ಯಾನ. ಈ ಧ್ಯಾನಗಳಲ್ಲಿ ಬಂದು ಏನಿರುತ್ತೆ, ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆಯಿತಾ? ನಮ್ಮ ದೇಹದಲ್ಲೇ ಪಂಚಭೂತಗಳಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ದೇಹದಲ್ಲೇ ಪಂಚಭೂತಗಳುಂಟು. ಆ ಪಂಚಭೂತಗಳು ಹೊರಗಡೆ ಇದೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಮ್ಮಲ್ಲಿದೆ ಅನ್ನೋದು ಹೆಂಗೆ ಗೊತ್ತಾಗ್ತದೆ? ಅದು ಈ ಒಂದು ವಿದ್ಯೆಯಿಂದ ಕಲಿಯಲಿಕ್ಕೆ ಸಾಧ್ಯ ಇದೆ. ಭಾಳ ಜನ ಋಷಿಮುನಿಗಳು ಇದನ್ನೆಲ್ಲ ಕಂಡಿಡಿದು, ಸಿದ್ಧಪುರುಷರು ಕಂಡಿಡಿದು ಬಿಟ್ಟಿರುವಂತಹ ಒಂದು ವಿದ್ಯೆ ಇದು. ನಿಮ್ಮಲ್ಲಿ ಕಾಯಕಲ್ಪ ಅನ್ನೋ ಮೆಡಿಟೇಷನ್ ಬಗ್ಗೆ ನೀವು ಹೇಳಿದ್ರಿ. ಇದು ಒನ್ ಟೈಪ್ ಮೆಡಿಟೇಷನ್. ಯಾವ ರೀತಿ ಉಪಯೋಗ ಆಗುತ್ತೆ? ಮೆಡಿಟೇಷನ್ ರಿಯಲ್ ಫ್ಯಾಕ್ಟ್. ಇದು ನಿಜವಾಗ್ಲೂ ಮೆಡಿಟೇಷನ್, ಧ್ಯಾನ ಅಲ್ಲ. ಇದು ಒಂದು ಆರೋಗ್ಯಕ್ಕಾಗಿ ಕೊಡುವಂಥ ಒಂದು ಯೋಗ.
ಈ ಯೋಗನ ಪ್ರತಿದಿನ ಬರೀ 3 ನಿಮಿಷ ಬೆಳಗ್ಗೆ ಸಂಜೆ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಸಾವಿರಾರು ಕಾಯಿಲೆಗಳಿಗೆ ಮುಕ್ತಿ ಸಿಗುತ್ತೆ. ಎಷ್ಟು ಜನ ನಮಗೆ ಗೊತ್ತಿದ್ದಂಗೆ ಹೊಟ್ಟೆ ನೋವು ಅಂತಾರೆ, ಆಮೇಲೆ ಮೋಷನ್ ಪ್ರಾಬ್ಲಮ್ ಅಂತಾರೆ, ಪೀರಿಯಡ್ಸ್ ಪ್ರಾಬ್ಲಮ್ ಅಂತಾರೆ, ಎಷ್ಟೆಷ್ಟೋ ಔಷಧಿಗಳು ತಗೊಳ್ತಾರೆ, ಏನೇನೇ ಮಾಡಿದ್ರೂ ಅದು ಹೋಗಲ್ಲ. ಇದು ಬೆಳಗ್ಗೆ ಸಂಜೆ ತಪ್ಪದಿರೋ 3 ನಿಮಿಷ ಮಾಡಿಕೊಂಡ್ರೆ ಅವರ ಆ ರೋಗಗಳಿಗೆಲ್ಲ ಇದಾಗುತ್ತೆ. ಮತ್ತು ನಮ್ಮಲ್ಲಿ ಮುಪ್ಪಿನ ಅನ್ನೋದು ಹೆಂಗಿದೆ ಅದು ಮುಂದೂಡುತ್ತೆ, ಮತ್ತು ಯೌವನಾವಸ್ಥೆ ಅನ್ನೋದು ಕಾಣಿಸುತ್ತೆ. ಈಗ ಉದಾಹರಣೆ, ನನಗೆ 48-50 ವರ್ಷ ಇದ್ದಾಗ ನನ್ನ ನೋವುಗಳಲ್ಲೆಲ್ಲ ನರಳ್ತಾ ಇದ್ದಾಗ ಯಾರೇ ನೋಡಿದ್ರು ನಿಮ್ಗೆ 60 ವರ್ಷನಾ 62 ವರ್ಷನಾ ಅಂತಾಯಿದ್ರು. ಈಗ ನನಗೆ 72 ವರ್ಷ ಅಂದರೆ ಯಾರೂ ನಂಬಲ್ಲ. ಬಟ್ ಯಾರೂ ನಂಬಲ್ಲ. ನಾನಿವಾಗ ನಿಜವಾಗ್ಲೂ ಹೇಳ್ತೀನಿ, ನನಗೆ ಈಗಲೂ ಸ್ವಲ್ಪ ಕಾಲು ನೋವಿದೆ, ಸುಳ್ಳು ಹೇಳಲ್ಲ ಇಲ್ಲ ಅಂತ. ಎದ್ದು ಬಿದ್ದುಬಿಡೋ ಅಂಥ ಪ್ರಾಬ್ಲಮ್ಸ್ ಇಲ್ಲ. ಇವಾಗ ಆತ್ಮಸ್ಥೈರ್ಯದಿಂದ ಧೈರ್ಯವಾಗಿ ಹೇಳ್ತೀನಿ, ನಾನು 2 ಕಿಲೋಮೀಟ್ರಲ್ಲ 3 ಕಿಲೋಮೀಟ್ರ್ ನಡೀತೀನಿ ಅಂತ. ಸೆಲ್ಫ್ ಕಾನ್ಫಿಡೆನ್ಸ್ ಪ್ರತಿಯೊಬ್ಬರಿಗೂ ಬೇಕು. ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಎಲ್ಲಿಂದ ಬರುತ್ತೆ? ನಾವು ಈ ಧ್ಯಾನಗಳು ಮಾಡಿಕೊಂಡಾಗ, ಈ ಯೋಗ ಮಾಡಿದಾಗ ನಮಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬರೋದು. ಇಲ್ಲದೇ ಇದ್ದರೆ ಅಯ್ಯೋ ನನ್ನ ಜೀವನ ಏನೋ, ನಾನು ಯಾರ ಮೇಲೆ ಡಿಪೆಂಡ್ ಆಗಬೇಕೋ, ಹೇಗೆ ಡಿಪೆಂಡ್ ಆಗಬೇಕೋ, ಈ ರೀತಿಯ ನೋವುಗಳು ಪ್ರತಿ ಮಾನವರಲ್ಲೂ ಕಾಡ್ತಾ ಇದೆ. ಓಕೆ. ಈಗ ಈ ಜನ್ರೇಷನ್ನಲ್ಲಿ ಈಗಿನ ಜನ್ರೇಷನಲ್ಲಿ ಏನು ಅಂದರೆ ಮುಖ್ಯವಾಗಿ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ಗಳಿಗೆ ತುಂಬ ಒದ್ದಾಡ್ತಾರೆ, ಆಯಿತಾ? ಸೊ ಇದಕ್ಕೆ ನಿಮ್ಮ ಧ್ಯಾನದಲ್ಲಿ ಏನಾದರೂ ಪರಿಹಾರ ಇದೆಯಾ? ಪರಿಹಾರ ಅಂದರೆ ಫಸ್ಟು ನಂಬಿಕೆ ಇಟ್ಕೊಂಡು ಒಂದು ಒಳಗಡೆ ಎಂಟ್ರಾಗಬೇಕು. ಈ ಆಶ್ರಮದೊಳಗೆ ಯಾವ ಮನುಷ್ಯಂದು 50 ಭಾಗ ಕರ್ಮ ಕಳೆದಿರುತ್ತೋ ಅವನಿಗೆ ಮಾತ್ರ ಒಳಗಡೆ ಬರೋದಕ್ಕೆ ಸಾಧ್ಯತೆ ಉಂಟು. ಇಲ್ಲಿ ಕಲಿಸ್ಕೊಡುವಂತಹ ಯೋಗ, ಧ್ಯಾನ ಇವುಗಳನ್ನೆಲ್ಲ ಮಾಡ್ಕೊಂಡು ಮಾಡಿದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಆಮೇಲೆ ಅವ್ರಿಗೆ ನೀಡು ಅಂದರೆ ಒಂದು ಮನೆ ವಾಸ ಮಾಡೋಕ್ಕೆ ಮನೆ ಬೇಕು ಅಂದ್ಕೊಳ್ತಾರೆ. ಈಗ ಒಂದು ಉದಾಹರಣೆ, ನಾನು 30 ವರ್ಷದ ಕೆಳಗಡೆ 35 ವರ್ಷದ ಕೆಳಗಡೆ ನಾನು ಏನು ತಿಳ್ಕೊಳ್ತಾ ಇದ್ದೆ, ನನಗೆ ಅನ್ನೋದು ಒಂದು ಗುಬ್ಬಚ್ಚಿ ಗೂಡಾದರೂ ಇದ್ದರೆ ಚೆನ್ನಾಗಿರುತ್ತೆ, ನನ್ನ ಸ್ವಂತದ್ದು ಅಂದ್ಕೊಳ್ತಾ ಇದ್ದೆ. ಆದರೆ ಇವಾಗ ನನಗೆ ಸ್ವಂತ ಮನೆ ಇದ್ರೇನು ನನ್ನ ಸ್ವಂತ ಮನೆ ಇರಲಿಲ್ಲ, ನನ್ನ ಮನೆ ಅಲ್ಲಿದೆ, ನಾನು ಬಂದಿದ್ದೀನಿ ಇಲ್ಲಿ ಸುಮ್ಮನೆ. ಓಕೆ. ಸೊ ಇಂಥ ಭಾವನೆಗಳಲ್ಲಿ ನಮ್ಮಲ್ಲಿ ತತ್ಶೋಧನೆ ಅಂತ ನಾವು ಯಾವಾಗ ಮಾಡ್ಕೋತೀವಿ ಅವೆಲ್ಲ ಬದಲಾವಣೆ ಆಗುತ್ತೆ. ಅವೆಲ್ಲ ಬದಲಾವಣೆ ಆದಾಗ ನಮ್ಮಲ್ಲಿ ಯಾವ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಹೆಂಗಿದೆಯೋ ಅದಕ್ಕೆ ಹೆಂಗೆ ಸಾಲ್ವ್ ಮಾಡ್ಕೋಬೇಕು ಅದ್ರ ಮಾರ್ಗ ಆಟೋಮೆಟಿಕ್ಕಾಗಿ ಸಿಗುತ್ತೆ. ನೀವು ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ರಿ ನನಗೆ, ನಾವು ಒಂದು ಧ್ಯಾನದಲ್ಲಿ ನಮ್ಮ ಪೂರ್ವಿಕರೊಟ್ಟರಿಗೆ ಅಂದರೆ ನಮ್ಮ ಹಿರಿಯರೊಂದಿಗೆ ಮಾತಾಡಬಹುದು ಅಂತ ಹೇಳಿಬಿಟ್ಟು, ನಿಜವಾಗ್ಲೂ ಅದೆಲ್ಲ ಸಾಧ್ಯ ಆಗುತ್ತಾ? ಖಂಡಿತ ಸಾಧ್ಯ ಇದೆ. ಹಿರಿಯರೊಂದಿಗೆ ಮಾತಾಡ್ಬೋದು ಅಂತಂದರೆ ನಾವು ಡೈರೆಕ್ಟಾಗಿ ಫೇಸ್ ಟು ಫೇಸ್ ಮಾತಾಡ್ದಂಗೆ ಮಾತಾಡಲ್ಲ, ಗೊತ್ತಾಯ್ತಾ? ನಮ್ಮ ಒಂದು ಆತ್ಮ ಏನಿದೆ ಆ ಆತ್ಮದಲ್ಲಿ ಸಂದರ್ಶನ ನಡೆಸುತ್ತೆ. ಅದು ನಿಮಗೆ ಬಾಹ್ಯವಾಗಿ ಗೊತ್ತಾಗಲ್ಲ. ಆ ಆತ್ಮಕ್ಕೆ ಕನೆಕ್ಟಿವಿಟಿ ಆಗಿ ಅಲ್ಲಿಂದ ಮಾತಾಡ್ಕೊಳ್ಳೋದುಂಟು. ಅದು ಇನ್ನೂ ಮುಂದುವರೆದಾಗ ನಿಜವಾಗ್ಲೂ ಅದು ಮಾತಾಡೋದು ಗೊತ್ತಾಗ್ಬೋದು, ಖಂಡಿತ. ಆದರೆ ನನಗೆ ಇದರದ್ದು ರಿಸಲ್ಟ್ಸ್ ತುಂಬ ಬಂದಿದೆ. ಚಕ್ರಗಳು ಧ್ಯಾನ ಮಾಡುವಾಗ ಗೊತ್ತಾಗುತ್ತೆ ಅದೇನು ಮಾಡಬೇಕನ್ನೋದು. ಬಟ್ ನಮ್ಮಲ್ಲಿ ಇವಾಗ ಒಂದು ಸ್ಮಾಲ್ ಉದಾಹರಣೆ ಹೇಳ್ತೀನಿ ನಿಮಗೆ. ಈಗ ಅಲ್ಲಿ ಗಿಡ ಇದೆ, ಗಿಡಕ್ಕೆ ಪ್ರಾಣ ಇದೆ ಅಂತ ನಿಮಗೆ ಗೊತ್ತಾ? ಪ್ರಾಣ ಇದೆ ಅಂತ ಗೊತ್ತಾ? ಇಲ್ಲ. ಅದ್ರ ಪ್ರಾಣ ಅದು ಶೇಕ್ ಮಾಡಿದಾಗ ಅದು ಕಾಣಿಸುತ್ತೆ. ಈಗ ನಮ್ಮೊಳಗಡೆ ಪ್ರಾಣ ಅನ್ನೋದು ಎಲ್ಲಿದೆ? ಅದನ್ನು ನಾವು ನೋಡೋಕ್ಕಾಗತ್ತಾ? ಬಾಹ್ಯ ಪ್ರಪಂಚದಲ್ಲಿ ಏನಿದೆ, ಕಣ್ಣು, ಮೂಗು, ನವರಂಧ್ರಗಳನ್ನ ನಾವು ನೋಡ್ತೀವಿ. ಆ ನವರಂಧ್ರಗಳೊಳಗಡೆ ಏನು ಘರ್ಷಣೆ ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತಾ? ಇದು ಕುತ್ರ. ಓಕೆ, ಇದೆ, ಖಂಡಿತ ಗೊತ್ತಾಗುತ್ತೆ. ಆದರೆ ಆ ಆತ್ಮಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಇವಾಗ ನಾವು ನಮ್ಮ ಆತ್ಮಕ್ಕೆ ಖಂಡಿತ ಸಾವಿಲ್ಲ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ದೇಹಕ್ಕೆ ಸಾವುಂಟು. ಅದರಿಂದ ಆ ಆತ್ಮ ಎಷ್ಟು ಜನ್ಮಗಳಿಂದ ಬರ್ತಾ ಇದೆ ನಮ್ಮಲ್ಲಿ, ಎಷ್ಟು ದಿನದಿಂದ ಬರ್ತಾ ಇದೆ, ಹಿಂದಿನ ಜನ್ಮದಲ್ಲಿ ನಿಮಗೂ ನನಗೂ ಏನು ಆತ್ಮಕ್ಕೆ ಕನೆಕ್ಷನ್ ಇತ್ತು ನಮಗೆ ಗೊತ್ತಾ? ಇವಾಗ ನಮ್ಮ ಸಾಯಿಬಾಬಾರವ್ರು ಹೇಳ್ತಾರೆ, ಮಾತಾಡಿದ್ರೆ 72 ಜನ್ಮಗಳಿಂದ ನಾನು ನೀನು ಒಬ್ಬ ನೆಂಟ ಅಂತಂದ್ಬಿಟ್ಟು ಅವ್ರ ಶಿಷ್ಯನಿಗೊಬ್ರಿಗೆ ಹೇಳ್ತಾರೆ. ಇನ್ನೊಬ್ಬರಿಗೆ ನಾನು 60 ಜನ್ಮಗಳಿಂದ ನಾನು ನೀನು ಸ್ನೇಹಿತರು ಅಂತ ಹೇಳ್ತಾರೆ. ಅದು ಅವ್ರಿಗೆ ಗೊತ್ತು ಆ ಆತ್ಮಕ್ಕೆ. ಶ್ರೀಕೃಷ್ಣ ಪರಮಾತ್ಮನೂ ಹೇಳ್ತಾರೆ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಬೋಧಿಸುವಾಗ ಏನು ಹೇಳ್ತಾರೆ ನೋಡು. ಅವ್ರು ಕೇಳ್ತಾರೆ, ಒಂದು ಧ್ಯಾನ ಅನ್ನೋದು ಇದನ್ನು ನಾನು ಸೂರ್ಯನಿಗೆ ಹೇಳ್ಕೊಟ್ಟಿದ್ದೆ, ಸೂರ್ಯ ಇಕ್ಷ್ವಾಕುಗೆ ಹೇಳ್ಕೊಟ್ಟಿದ್ರು ಅಂತ. ಆವಾಗ ಅರ್ಜುನ ಕೇಳ್ತಾನೆ,
ಸೂರ್ಯ ಯಾವ ಕಾಲದಲ್ಲಿ ಹುಟ್ಟಿದ್ದು, ಇಕ್ಷ್ವಾಕು ಯಾವ ಕಾಲದಲ್ಲಿ ಹುಟ್ಟಿದ್ದು, ನೀನು ಅವ್ರಿಗೆ ಜ್ಞಾನ ಕೊಟ್ಟಿದ್ದೀನಿ ಅಂತೀಯ ಹೆಂಗೆ ಅಂತ. ಆವಾಗ ಕೃಷ್ಣ ಹೇಳ್ತಾರೆ, ನೋಡು 72 ಜನ್ಮದಿಂದ ಕೆಳಗಡೆಯಿಂದ ನಾನು ಏನಾಗಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅನ್ನೋದೆಲ್ಲ ನನಗೆ ಗೊತ್ತು, ನಿನಗದು ಗೊತ್ತಿಲ್ಲ. ನಮ್ಮಲ್ಲಿ ಒಂದು ಮಾಯೆ ಅನ್ನೋದು ಕವ್ದ್ಬಿಟ್ಟಿರುತ್ತೆ. ಅಮ್ಮ, ಆತ್ಮಗಳು ಅನ್ನೋದಿದೆಯಾ ನಿಮ್ಮ ಲೈಫಿಂದಲ್ಲಿ ಆಗಿರುವಂಥ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಹೇಳೋಕ್ಕಾಗತ್ತಾ? ಖಂಡಿತ ಆತ್ಮಗಳು ಅನ್ನೋದು ಇದೆ ಅಂತಂದರೆ, ಇವಾಗ ಒಂದು ಸ್ಮಾಲ್ ಉದಾಹರಣೆ ಇವಾಗ ನಾನು ಕೊಡ್ತೀನಿ. ನಮ್ಮ ಗುರು ವೇದಾದ್ರಿ ಮಹರ್ಷಿಗಳು, ಅವ್ರದ್ದು ಒಂದು ಆತ್ಮ ಇದೆ. ಅವರಿಗೆ ಗುರು ವಳ್ಳಲಾರ್ ಅನ್ನೋರು ಒಬ್ಬರು ಕನ್ಸಲ್ಲಿ ಬಂದ್ರಂತೆ. ಕನ್ಸಲ್ಲಿ ಬಂದುಬಿಟ್ಟು ಇನ್ನು 10 ವರ್ಷ ನನ್ನ ಆಸೆಗಳು ಈಡೇರೋದಕ್ಕಾಗಲಿಲ್ಲ, ಅಂದರೆ ಅವ್ರಿಗೇನು ಈ ಪ್ರಪಂಚಕ್ಕೆಲ್ಲ ಈ ಒಂದು ವಿದ್ಯೆ ಅನ್ನೋದು ಹರಡಬೇಕು, ಓಕೆ, ನನಗೆ ಇದು ತೀರಿಸ್ಕೊಳ್ಳೋಕ್ಕಾಗಿಲ್ಲ, ನಾನು ನಿನ್ನಲ್ಲಿ ಬಂದು ಸೇರಿ ನಾವು ಮಾಡೋಣ ಅಂತ ಮಾಡಿದ್ರಂತೆ ವಳ್ಳಲಾರ್ ಅನ್ನೋರು. ಸೊ ಅವರು ಸೇರಿ 10 ಇಯರ್ಸ್ ನಮ್ಮ ಗುರುಗಳು ಒಂದು ಬಾಡಿಯಲ್ಲಿದ್ದಾಗ ಅವರು ಎಲ್ಲ ವಿದ್ಯೆಗಳನ್ನೂ ತುಂಬ ಇದು ಮಾಡಿ ಪ್ರಪಂಚಕ್ಕೆ ಹರಡಿದ್ದಾರೆ. ಇದು ಒಂದು ಆತ್ಮದ ಈಗ ನನ್ನ ಮನೆಯಲ್ಲೇ ಒಂದು, ಅಂದರೆ ನಾನು ಹುಟ್ಟೋಕೆ ಮೊದಲು ನಡೆದಿರೋ ಘಟನೆಗಳಿದೆಲ್ಲ. ನನಗಿವಾಗ 22 ವರ್ಷ, ಅದಕ್ಕೆ ಮೊದಲು ನಡೆದಿರೋ ಘಟನೆಗಳಿದು. ಏನಪ್ಪ ಅಂದ್ರೆ, ಎಲ್ಡರ್ ಸಿಸ್ಟರ್ಗೆ ಮ್ಯಾರೇಜ್ ಆಯ್ತಂತೆ. ಅವರು ಗೌರಿಬಿದ್ನೂರು, ನಾವು ಬ್ಯಾಂಗ್ಳೂರು, ಓಕೆ. ಸೊ ಗೌರಿಬಿದ್ ಅಂದರೆ ಮೊದಲು ನಾವಿದ್ದಿದ್ದು ಹಿಂದೂಪುರ ಅಂತೆ ನಮ್ಮ ಎಲ್ಡರ್ಸು, ಆಮೇಲೆ ಬ್ಯಾಂಗ್ಳೂರು ಬಂದಿರೋದು. ಸೊ ಅವರು ಮದುವೆ ಆಯ್ತಂತೆ. ಮದುವೆ ಆದಮೇಲೆ ಮೊದಲೆಲ್ಲ ಈ ಪೀರಿಯಡ್ಸ್ ಇದೆಲ್ಲ ಆದರೆ ನಾವು ದೂರ ಕೂರ್ತಾಯಿದ್ವಿ, ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ. ಅಂಥ ಒಂದು ಸಮಯದಲ್ಲಿ ಅವರು ಕರೆಂಟ್ಗೆ ಹೋಗಿ ಬಟ್ಟೆ ವಾಶ್ ಮಾಡ್ಕೊಂಬರ್ಬೇಕು ಅಂತ ಹೋಗ್ತಾಯಿದ್ರೆ ಯಾವುದೋ ಒಂದು ಆತ್ಮ ಬಂದು ಅವ್ರೊಳಗೆ ಸೇರ್ಕೊಂಬಿಟ್ಟು ಏನು ಮಾಡಿದ್ರು, ಯಾರ್ಯಾರ ಹತ್ರ ಇದು ಮಾಡಿದ್ರು ಅದು ತೆಗ್ಸೋಕ್ಕಾಗಲಿಲ್ವಂತೆ ಅವ್ರಿಗೆ. ಅದು ಹೇಳಿತ್ತಂತೆ, ನಾನು ಏನೂ ತೊಂದರೆ ಕೊಡೋಲ್ಲ, ಕರೆಕ್ಟಾಗಿ ಇದು ಈಕೆ ಪ್ರೆಗ್ನೆಂಟಾಗಿ ಮಗು ಆದಮೇಲೆ 2 ತಿಂಗಳು ಮಾತ್ರ ಆ ಮಗುಗಾಗೋವರೆಗೂ ಇವಳು ಇರ್ತಾರೆ, ಆಮೇಲೆ ನಾವು ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳಿದ್ರಂತೆ. ಇದೆಲ್ಲ ಏನು ನಡೆಯುತ್ತೆ ಅಂದ್ಕೊಂಡು ಸುಮ್ಮನೆ ಇದ್ದಾರೆ ಎಲ್ಲರೂ. ಆದರೆ ಅದು ಯಾವುದೋ ಒಂದು ಸಿಂಪಲ್ ಒಂದು ಘಟನೆ ಕ್ವಶ್ಚನಿಂದ ಇದು ಅತ್ತೆ ಸೊಸೆ ಜಗಳ ಆಡಿಕೊಂಡು ನಮ್ಮ ಸೆಕೆಂಡ್ ಸಿಸ್ಟರ್ ಅಲ್ಲಿ ಹೋಗಿದ್ರಂತೆ. ಅವ್ರಿಗೇನಾದರೂ ಮಾಡಿ ಕಳಿಸು ಊರಿಗೆ ಅಂದ್ರಂತೆ. ಬಾಣಂತಿ ಏನು ಮಾಡ್ಬೋದು, ಅವಳ ಕಷ್ಟ ಅವಳಿಗೆ ಗೊತ್ತಲ್ವಾ. ಅವಳು ಇಲ್ಲ, ನನ್ನ ಕೈಯಲ್ಲೇನೂ ಆಗಲ್ಲ ಮಾಡೋದಕ್ಕೆ, ನಾನೇನು ಮಾಡಲ್ಲ ಅಂತಂದ್ರಂತೆ. ಅಷ್ಟಕ್ಕೆ ತಿರ್ಗಾ ಮಗ ಬಂದ ತಕ್ಷಣ ಹೊರಗಡೆಯಿಂದ ಎಲ್ಲಿಂದನೋ ಬಂದು ಗಂಡಸರಿಗೆ ನಾವು ಟೆನ್ಷನ್ ಅನ್ನೋದು ಕೊಡಬಾರ್ದಪ್ಪ. ಅವ್ರು ಬಂದಿದ್ದ ತಕ್ಷಣ ಆ ಎತ್ತೆ ಆದವ್ರು ಏನು ಹೇಳಿದ್ದಾರೆ, ನೋಡು ನಿನ್ನ ಹೆಂಡ್ತಿ ಅವ್ರ ತಂಗಿಗೆ ಏನಾದರೂ ಮಾಡಿ ಕಳಿಸು ಅಂದರೆ ಮಾಡೇ ಕಳಿಸಿಲ್ಲ ಅಂತ ಏನೋ ಹೇಳಿದ್ರಂತೆ. ಅದಕ್ಕೆ ನಮ್ಮ ಬ್ರದರ್ ಇಲ್ಲ ಏನು ಮಾಡಿದ್ದಾರೆ, ನಿಮ್ಮ ಅತ್ತೆ ಸೊಸೆ ಜಗಳಗಳು ಇದ್ದಿದ್ದೆ, ನಾನು ನಿಮ್ಮಿಬ್ಬರಿಗೂ ಆನ್ಸರ್ ಹೇಳೋಕ್ಕಾಗಲ್ಲ, ನಾನು ಹೋಗಿ ಎಲ್ಲಾದರೂ ಕರೆಂಟಿಗೆ ತಲೆ ಕೊಟ್ಟು ಸಾಯ್ತೀನಿ ಅಂತ ಔಟ್ಸೈಡ್ ಹೋಗಿದ್ದಾರೆ ಸುಮ್ಮನೆ. ಇವರೇನು ಮಾಡಿದ್ದಾರೆ, ಬ್ಯಾಕ್ ಸೈಡ್ ವೆಲ್ ಇದೆ, ಬಾವಿ ಇದೆ, ಆ ಬಾವಿಗೆ ಹೋಗಿ ಬಿದ್ದುಬಿಟ್ರಂತೆ. ನೀವು ಯಾಕೆ ಸಾಯ್ತೀರಾ, ನಾನೇ ಸಾಯ್ತೀನಿ. ಬಿದ್ದ ತಕ್ಷಣ ಇಮ್ಮಿಡಿಯೇಟಾಗಿ ಅವರು ಮೇಲೆತ್ತಿದ್ದಾರೆ ಹೋಗಿ. ಆದರೆ ಅಷ್ಟರೊಳಗೆ ಇಲ್ಲಿ ತಲೆ 2 ಹೋಳಾಗಿತ್ತಂತೆ, 4 ಭಾಗ ಆಗಿತ್ತಂತೆ. ಅದು ಅವರು ಇಮ್ಮಿಡಿಯೇಟ್ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಅದಕ್ಕೆ ಭಯಪಟ್ಟಿದ್ದಾರೆ. ಆಮೇಲೆ ಬ್ಯಾಂಗ್ಳೂರಿಗೆ ಟೆಲಿಗ್ರಾಮ್ ಬಂದಿದೆ, ವಿಶಾಲಾಕ್ಷಿ ಈಸ್ ವೆರಿ ಸೀರಿಯಸ್, ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ. ಏನಪ್ಪ, ಇನ್ನೂ ನಮ್ಮ ಅಕ್ಕ ಬಂದಲ್ಲೇ ಕೂತಿದ್ದಾರಂತೆ. ಏನಾಯಿತು ಅಂತ ತಿರ್ಗಾ ಹೋದರೆ ಇದು ವಿಚಾರ ಗೊತ್ತಾಗಿ ಆಮೇಲೆ ಅವ್ರು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಮಾಡಿದ್ರಂತೆ. ಆದರೆ ನಮ್ಮ ಅಕ್ಕನಿಗೆ ಒಂದು ಹಾಡು ಹೇಳೋಕ್ಕೆ ಬರ್ತಿರ್ಲಿಲ್ವಂತೆ. ಆ ಒಂದು ಟೈಮಲ್ಲಿ ಒಂದು ಸಾಂಗ್ ಹೇಳಿದ್ರಂತೆ ತೆಲುಗಲ್ಲಿ, ಎನ್ನಾಳುಣ್ಣನು ಇಕಸುಕಮಲ್ಲು ಕೊನ್ನಾಳ್ಳೆ ಕಥ ಮನಸ ಅಂತ ಅಷ್ಟೇ. ಆ ಸಾಂಗ್ ಹೇಳ್ಬಿಟ್ಟು ಅಮ್ಮ ನಮಸ್ಕಾರ, ಅಪ್ಪ ನಮಸ್ಕಾರ, ಗಂಡನಿಗೆ ನಮಸ್ಕಾರ ಮಾಡಿ ನನ್ನ ಅಲ್ಲಿ ಮೇಲೆ ಕರೀತಾ ಇದ್ದಾರೆ, ನಾನು ಹೋಗ್ತೀನಿ ಅಂತ ಉಂಟು. ಇದು ಮನೆಯಲ್ಲಿ ನಡೆದಿರೋ ಘಟನೆ. ಇದನ್ನಿಲ್ಲ ಅಂತ ನಾನು ಹಿಂಗೆ ಹೇಳಿ, ಮನೆಯಲ್ಲಿ ಎಲ್ಡರ್ಸ್ ಸುಳ್ಳು ಹೇಳಲ್ಲ ಅಲ್ವಾ ಎಲ್ಲರೂ. ಮನೆಯವ್ರ ಜೊತೆಗೆ ನಾವಿದ್ದಿದ್ದು ಒಂದು ವಟಾರದ ಮನೆ ಸಿಟಿಯಲ್ಲಿ, ಅಲ್ಲಿರೋರೆಲ್ಲ ಹೇಳಿರೋದು ಇದು ಕತೆ ನಾನು ಕೇಳಿರೋದು. ನಮಗೆ ಆಗಿಹರು ಜ್ಞಾನದಾತ, ಬೆಳಕಿನೆಡೆಗೆ ನಮ್ಮನ್ನು ಕೊಂಡೊಯ್ಯುವಾತ, ಜ್ಞಾನ ದೀಪವ ಹಚ್ಚಿ ಬೆಳಗುವಾತ, ನಿಜವಾಗಿಯೂ ಅವನೇ ನಮಗೆ ವಿಧಾತ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರುವೇ ಹೊಣೆ. ದೇವರ ಹಾಡು. ಸರ್ವಶಕ್ತಿಯ ದೈವವದು ಎಲ್ಲೆಲ್ಲೂ ಇರುವುದು ಎಡಬಿಡದೆ, ಹೇಳಿದ ಮಾತ್ರಕ್ಕೆ ನಂಬದಿರು,
ಸ್ವತಃ ಚಿಂತಿಸಿ ತಿಳಿದುಕೊ ನೀ. ಶಕ್ತಿಯಾಗಿ ದೇಹದಲ್ಲಿ ಕ್ರಿಯೆ ಅವನೇ, ಬಾಳಲು ಜೀವದಲ್ಲೂ ಅರಿವು ಅವನೇ. ಜಾಣರ ಮೂಢರ ಕ್ರಿಯ ಫಲವಾಗಿ ಕಾಣುವ ಸುಖವೂ ದುಃಖವವನೇ. ಅವನ ಕ್ರಿಯೆಯೇ ಅಣುಶಕ್ತಿ, ಅಣುವಿನ ಕೂಟದಿ ಪಕ್ವವನಿ. ಅವನಲ್ಲಿ ನೀನು, ನಿನ್ನಲ್ಲಿ ಅವನು, ಅವನ್ಯಾರ್ ನೀನ್ಯಾರ್ ಬೇರಿಲ್ಲ. ಅವನನ್ನು ಮರೆತರೆ ನೀ ಕಿರಿಯ, ಅವನನ್ನು ಅರಿತರೆ ನೀ ಹಿರಿಯ. ಅವನೀನೊಂದೆಂದರಿತಾ ಸ್ಥಿತಿಯೇ ಅರಿವು ಪೂರ್ಣ, ಅದು ಮುಕ್ತಿ. ಅರಿವು ಪೂರ್ಣ, ಅದು ಮುಕ್ತಿ. ಅರಿವು ಪೂರ್ಣ, ಅದು ಮುಕ್ತಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರುವಂದನೆ. ನಿನ್ನ ಹೂ ಬೆರಳಿಂದ ನನ್ನ ಭ್ರೂಮಧ್ಯವ ಮುಟ್ಟಿ, ನನ್ನ ಜೀವದನುಭವವ ನೀಡಿ, ಪೂರ್ವ ಕರ್ಮಗಳನಳಿಸಿ, ಪೂರ್ವ ನೆಲೆಯನ್ನರಿಯಲು ತುದಿಯಂ ತೋರಿಸಿ, ಮೂಲವನರಿತು ಆತ್ಮಧ್ಯಾನದಿಂದ, ಕಳಂಕಗಳ ಕಳಿಯಲು ಮಹಾಕಾಶದಲ್ಲಿರಿಸಿ, ವಿಚಾರದಿ ಪರಿಣಾಮವನರಿತು, ಪಂಚೇಂದ್ರಿಯಗಳನ್ನಾಳುವ ಕಲೆಯ ಬೋಧಿಸಿ, ದೇಹದಲ್ಲಿ ಆತ್ಮ, ಆತ್ಮದಲ್ಲಿ ಸದ್ವಸ್ತುವನ್ನು ಅರಿವಾಗಿ ತೋರಿಸಿ, ಸನ್ನಡತೆಯಿಂದ ಭುವಿಯನ್ನು ಸ್ನೇಹವಾಗಿಸಿಕೊಳ್ಳುವ ಒಲವಿನ ದಾರಿಯನ್ನು ತಿಳಿಸಿ, ಪರಿಷ್ಕೃತ ಕಾಯಕಲ್ಪ, ಪರಿಪೂರ್ಣ ಕರ್ಮಯೋಗ, ದೇಹಾಭ್ಯಾಸವನ್ನು ನೀಡಿ, ಚಿಂತನೆಯನು ಆರೋಗ್ಯವನು ನವೀಕರಿಸಿ ಮುಕ್ತಗೊಳಿಸಿದ ಗುರುವೇ ಬಾಳ್ಗೆ. ಗುರುವೇ ಬಾಳ್ಗೆ, ಗುರುವೇ ಬಾಳ್ಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಓಕೆ ಅಮ್ಮ, ನೀವು ಬಾಳ್ಗೆ ಸಮೃದ್ಧಿಯೊಂದಿಗೆ ಅಂತ ಪ್ರತಿ ಸರಿಗೂ ಹೇಳ್ತಾ ಇರ್ತೀರಾ, ಹಂಗಂದ್ರೆ ಏನು? ಬಾಳ್ಗೆ ಸಮೃದ್ಧಿಯೊಂದಿಗೆ ಅಂದರೆ ನಮ್ಮ ಈ ದೇಹದಲ್ಲಿರುವ ನಾಲಿಗೆ ಮೇಲೆತ್ತಿ ಬಾಳ್ಗೆ ಸಮೃದ್ಧಿ ಎಂದಾಗ ಟಚ್ ಆಗುತ್ತೆ. ಅದು ಟಚ್ ಆದಾಗ ನಮ್ಮಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್, ಪಿನಿಯಲ್ ಗ್ಲ್ಯಾಂಡ್ ಅಂತ 2 ಗ್ಲ್ಯಾಂಡ್ಸ್ ಇದೆ. ಆ 2 ಗ್ಲ್ಯಾಂಡ್ಗಳು ಓಪನ್ ಅಪ್ ಆಗುತ್ತೆ. ಅದು ಓಪನ್ ಅಪ್ ಆದಾಗ ನಮಗೆ ಒಂದು ಧ್ಯಾನದ ಮಹತ್ವ ಅನ್ನೋದು ಹೆಚ್ಚುತ್ತೆ. ಅದಕ್ಕಾಗಿ ಬಾಳ್ಗೆ ಸಮೃದ್ಧಿಯೊಂದಿಗೆ ಅಂತ ಹೇಳೋದು. ನಿಮ್ಮದು ಹುಣ್ಣಿಮೆನಲ್ಲಿ ಜಾಸ್ತಿ ಧ್ಯಾನದ ಕ್ಲಾಸಸ್ ನಡೀತಾ ಹೌದು, ಇರುತ್ತಲ್ವಾ? ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಧ್ಯಾನಗಳು ನಡೆಯುತ್ತೆ. ಮತ್ತು ಆ ದಿನಗಳಲ್ಲಿ ಮತ್ತೆ ಮೌನ ಅನ್ನೋದು ಒಂದು ಇದು ನಡೆಯುತ್ತೆ. ಆ ಮೌನದಲ್ಲಿರುವಾಗ ನಮ್ಮಲ್ಲಿ ಇರುವ ಒಂದು ಶಕ್ತಿ ಅನ್ನೋದು ಹೆಚ್ಚಿಸ್ಕೋಬೋದು. ನ್ಯಾಚುರಲ್ ಎನರ್ಜಿ ಅನ್ನೋದೇನಿದೆ ಅದು ಹೆಚ್ಚಿಸ್ಕೋಬೋದು. ಆ ಮೌನದಿಂದ ದೇಹಕ್ಕೆ ಎಷ್ಟು ವಿಶ್ರಾಂತಿ ಬೇಕೋ ಅದು ಸಿಗುತ್ತೆ. ಆ ಒಂದು ಇದರಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಡೆಯುತ್ತೆ. ಈ ನಮ್ಮ ಧ್ಯಾನ ಕೇಂದ್ರದಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಧ್ಯಾನಗಳು ನಡೆಯುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇದು ನಾನು ಇವಾಗ ಏನು ಹೇಳೋದು ಅಂದರೆ, ಪ್ರತಿ ಮನುಷ್ಯನಲ್ಲೂ ಒಂದು ನೋವು, ನಲಿವು ಅನ್ನೋದು ಇದ್ದೇ ಇರುತ್ತೆ. ಇದು ಒಂದು ನೋವು, ನಲಿವು ಅನ್ನೋದನ್ನು ಯಾವ ರೀತಿ ನಾವು ಮಾಡಿ ಅಳವಡಿಸ್ಕೊಂಡ್ರೆ ಆ ನೋವುಗಳು ಮಾಯವಾಗಿ ಅಲ್ಲಿ ನಲಿವು ಅನ್ನೋದು ಉತ್ಪತ್ತಿ ಆಗತ್ತೆ ಅಂತ ಅನ್ನೋ ಒಂದು ಇದು ನಮಗೆ ಗೊತ್ತಾಗುತ್ತೆ. ಅದರಿಂದ ನಾನು ಈ ಮಾಧ್ಯಮದ ಮುಖಾಂತರ ಹೇಳೋದಕ್ಕೆ ಏನು ಇಚ್ಛೆ ಪಡ್ತೀನಿ ಅಂದರೆ, ಯಾರಿಗೆ ನಿಜವಾಗ್ಲೂ ರೋಗಗಳಿಂದ ತುಂಬ ಕಷ್ಟಪಡ್ತಾ ಇರ್ತಾರೆ, ಮತ್ತು ಮನಸ್ಸಿಗೆ ಶಾಂತಿ ಇಲ್ಲ ಅಂತ ನರಳ್ತಾ ಇರ್ತಾರೆ, ಅಂತ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ
ಅವರಿಗೆ ನನ್ನ ಕೈಲಾದ ಅಳಿಲು ಸೇವೆ ಪ್ರಪಂಚಕ್ಕೆ ಅಂತ ಮಾಡೋ ರೀತಿ ನಾನು ಸಂತೋಷವಾಗಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾರು ಬೇಕಾದರೂ ಬರ್ಬೋದು, ಇವರೇ ಅವರೇ ಅಂತ ಏನಿಲ್ಲ. ಆನ್ಲೈನ್ ಕ್ಲಾಸಸ್ ಏನಾದ್ರು ಕಂಡಕ್ಟ್ ಮಾಡ್ತೀರಾ? ಇಲ್ಲಮ್ಮ, ಆನ್ಲೈನ್ ಕ್ಲಾಸಸ್ ಸಾಧ್ಯ ಇಲ್ಲ ನನಗೆ. ನನಗೇನಿದ್ರು ಇಲ್ಲಿ ಬಂದ್ರೇ ಮಾಡೋದಕ್ಕೆ ಸಾಧ್ಯ ಆಗೋದು. ಫಸ್ಟ್ ಇಲ್ಲಿ ಬಂದು ಮೀಟ್ ಆಗಲಿ, ಆಮೇಲೆ ನೋಡೋಣ. ಅದೇನೋ ಒಂದು ಗ್ರೂಪು ಗೀಪು ಏನಾದರೂ ಸುಮಾರು ಜನ ಇದ್ದರೆ ಅವಾಗೇನೋ ಅದಾಗುತ್ತಾ ನೋಡೋಣ.